ಬಂದ್ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬಿಗಿ ಭದ್ರತೆ, 2,000ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಎಸ್ಪಿ ಶೋಭಾ ರಾಣಿ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. 2 ಎಎಸ್ಪಿಗಳು, 9 ಡಿವೈಎಸ್ಪಿಗಳು, 25 ಇನ್ಸ್ಪೆಕ್ಟರ್ ಹಾಗೆ 52 PSI, 95 ASI, 800 PCಗಳು ಸೇರಿದಂತೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಈಗ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಥವಾ ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಮಂಡ್ಯದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ಅವರ ಜೊತೆಗೆ ಕೈ ಜೋಡಿಸಿದೆ ಒಂದು ಕಡೆ. ಜೊತೆಗೆ ಈಗಾಗಲೇ ಯಾವುದೇ ರೀತಿಯ ಬಂದ್ ಅಥವಾ ಬಲವಂತದ ಬಂದ್ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ಈಗಾಗಲೇ ಸೂಚನೆಯನ್ನು ಕೊಟ್ಟಿರೋದ್ರಿಂದ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರಿಂದ ಬಲವಂತದ ಬಂದ್ ಮಾಡಿಸುವಂತಿಲ್ಲ. ಅದರ ಹೊರತಾಗಿ ನೈತಿಕವಾಗಿ ಕೆಲವೊಂದು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿರುವುದರಿಂದ ಇವತ್ತಿನ ಬಂದ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮೈಸೂರು ರೋಡ್ನಿಂದ ವೀರೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಹಾಗೆ ಮಂಡ್ಯದಿಂದ ಆನಂದ್ ಕೂಡ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಆನಂದ್, ಮಂಡ್ಯದಲ್ಲಿ ಇವತ್ತು ಹೋರಾಟದ ಕಹಳೆ ಹೆಚ್ಚಾಗುತ್ತೆ ಅನ್ನುವಂಥ ಸೂಚನೆಗಳು ಸಿಗ್ತಾ ಇದೆ. ಪೊಲೀಸರ ಬಂದೋಬಸ್ತ್ ಹಾಗೆ ಇವತ್ತಿನ ಈ ಹೋರಾಟ ಯಾವ ಸ್ವರೂಪದಲ್ಲಿರುತ್ತೆ, ಯಾವ ರೀತಿಯಾಗಿರುತ್ತೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಮಂಡ್ಯದಲ್ಲಿ ಕರ್ನಾಟಕ ಬಂದನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದೆಡೆ ಪ್ರತಿಭಟನೆಗೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ. ಪ್ರತಿಭಟನಾಕಾರರು ಕೂಡ ರಸ್ತೆಗಿಳಿಯೋದಕ್ಕೆ ಈಗಾಗಲೇ ಸಜ್ಜಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕನ್ನಡ ಸೇನೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಾರರು ಈಗ ಬಂದಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಡಿಕೆ ಚಳುವಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ವಿವಿಧೆಡೆ 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಆ ಮೂಲಕ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಆ ಮೂಲಕ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ಅಲರ್ಟ್ ಆಗಿರುವಂಥದ್ದು. ಸದ್ಯ ಹೋರಾಟಗಾರರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ಕರ್ನಾಟಕ ಬಂದ್ಗೆ ನೀವು ಬೆಂಬಲ ಘೋಷಣೆ ಮಾಡಿದ್ದೀರಿ, ಅದ್ರ ಜೊತೆಗೆ ಪ್ರತಿಭಟನೆಗೂ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಯಾವ ರೀತಿ ಇವತ್ತಿನ ಹೋರಾಟ ಇರುತ್ತೆ ಸರ್? ನಾವು ಕಾವೇರಿ ನದಿ ನೀರಿನ ಪಾತ್ರದ ಜನ ಬಹಳ ವಿಶೇಷವಾದಂಥ ಬಂದ್ಗೆ ಸಹಕರಿಸಬೇಕಾಗಿದೆ. ಇದು ಕಾವೇರಿ ಕೊಳ್ಳದ ಜನರ ಹಿತಕ್ಕಾಗಿ ಮಾಡ್ತಿರುವ ಕರ್ನಾಟಕ ಬಂದ್, ಕನ್ನಡಿಗರ ಸ್ವಾಭಿಮಾನ ಬಂದ್, ಮೇಕೆದಾಟಿಗಾಗಿ ಬಂದ್. ಮಂಡ್ಯದಲ್ಲಿ ಈಗಾಗಲೇ ಕನ್ನಡ ಸೇನೆ ನೇತೃತ್ವದಲ್ಲಿ ಹೋರಾಟದ ಮಾಡೋದ್ರ ಮೂಲಕ ನೀರನ್ನು ತಮಿಳುನಾಡಿಗೆ ಬಿಟ್ಟರೆ ಖಾಲಿ ಮಡಕೆಯನ್ನು ಪ್ರದರ್ಶನ ಮಾಡುವ ಹೋರಾಟವನ್ನು ಕನ್ನಡ ಸೇನೆ ಮಾಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ನೀವೇನು ಈಗ ಬದ್ಧತೆಯನ್ನು ವಹಿಸಿದ್ದೀರಿ, ಅದೇ ಬದ್ಧತೆಯನ್ನು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ಇದು ಮಹತ್ವವಾದ ಯೋಜನೆಯನ್ನು, ಮೇಕೆದಾಟು ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಬಂದ್ ಯಶಸ್ವಿಗೂ ತಾವು ಸಹಕರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಕೆಲವೇ ಕ್ಷಣದಲ್ಲಿ ಹೋರಾಟ ಕೂಡ ಶುರುವಾಗುವಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಕಾವೇರಿ ವಿಚಾರದಲ್ಲಿ ಬದ್ಧತೆಯನ್ನು ತೋರಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಒಂದೊಮ್ಮೆ KRS ಅಣೆಕಟ್ಟೆಯಿಂದ ನೀರನ್ನು ಬಿಟ್ಟಿದ್ದೇ ಆದರೆ ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಇವತ್ತಿನ ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು. ಒಂದು ಕಡೆ ಕಾವೇರಿ ನೀರಿನ ವಿಚಾರ, ಮತ್ತೊಂದು ಕಡೆ ಮೇಕೆದಾಟನ್ನು ಕಟ್ಟಿದ್ರೆ ಕಾವೇರಿ ನೀರಿನ ಸಮಸ್ಯೆ ಕೂಡ ಬಗೆಹರಿಯುವಂಥ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಸಹಕರಿಸಬೇಕು, ವರ್ತಕರು ಕೂಡ ಸಹಕರಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇನ್ನು ಬಂದ್ ವಿಚಾರವನ್ನು ನೋಡೋದಾದರೆ ಒಂದಷ್ಟು ಆರಂಭದಲ್ಲಿ ಒಂದಷ್ಟು ಜನ ಸಂಚಾರ ವಿರಳ ಆಗಿದೆ ಅಂತ ಹೇಳ್ಬೋದು. ಸಾರಿಗೆ ವ್ಯವಸ್ಥೆ ಇದ್ರೂ ಕೂಡ ಮಂಡ್ಯದಲ್ಲಿ ಜನರ ಸಂಚಾರ ವಿರಳವಾಗಿದೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಷ್ಟೊತ್ತಿಗೆ ಒಂದಷ್ಟು ಜನರ ಸಂಚಾರ ಹೆಚ್ಚಾಗಿರ್ತಿತ್ತು, ವಾಹನಗಳ ಸಂಚಾರ ಹೆಚ್ಚಾಗಿರ್ತಿತ್ತು. ಬೆಂಗಳೂರು ಮೈಸೂರು ಹೈವೇ ನೋಡ್ಬೋದು, ಒಂದಷ್ಟಕ್ಕೆ ಖಾಲಿ
ಆಗಿರುವ ರೀತಿ ನಮಗೆ ದೃಶ್ಯಗಳು ಕಂಡುಬರ್ತಾ ಇರುವಂಥದ್ದು. ಅಂದರೆ ಜನಸಂಚಾರ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬಂದಿರುವಂಥ ಹಿನ್ನೆಲೆಯಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಬರ್ತಾ ಇಲ್ಲ. ಜೊತೆಗೆ ಒಂದಷ್ಟು ಕೆಲಸಗಳಿದ್ರೆ ಅದನ್ನು ಮುಂದೂಡುವಂಥ ಕೆಲಸವನ್ನು ಮಾಡ್ಕೊಂಡಿರುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಒಂದಷ್ಟರ ಮಟ್ಟಿಗೆ ಬೆಂಗಳೂರು ಮೈಸೂರು ಹೈವೇ ಕೂಡ ಖಾಲಿ ಹೊಡಿತಾ ಇರುವಂಥ ದೃಶ್ಯವನ್ನು ಗಮನಿಸ್ಬೋದು. ಅಂದರೆ ಸರ್ಕಾರಿ ಸಾರಿಗೆ ಇದ್ರೂ ಕೂಡ ಉಳಿದಂತೆ ಒಂದಷ್ಟು ವಾಹನಗಳ ಸಂಚಾರ ಕೂಡ ಬೆಂಗಳೂರು ಮೈಸೂರು ಹೈವೇಲೂ ಕೂಡ ಕಡಿಮೆ ಇರೋದ್ರಿಂದ ಒಂದಷ್ಟು ಬಂದ್ ಯಶಸ್ವಿಯಾಗುವ ನಿರೀಕ್ಷೆಯಲ್ಲಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕೆಲವೇ ಕ್ಷಣಗಳಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆಗಳು ಆರಂಭ ಆಗುತ್ತೆ. ಅದರ ಜೊತೆಗೆ 10 ಗಂಟೆ ನಂತರ ಹೋರಾಟದ ಸ್ವರೂಪ ತೀವ್ರಗೊಳ್ಳುವಂಥದ್ದು. ಜೊತೆಗೆ ಅಂಗಡಿ ಮುಂಗಟ್ಟುಗಳೇನಾದ್ರು ತೆರೆದ್ರೆ ಅಲ್ಲೂ ಹೋಗು ಕೂಡ ಪ್ರತಿಭಟನಾಕಾರರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಸಹಕರಿಸಿ ಅಂತ ಮನವಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಶ್ವಿನಿ, ಆನಂದ ಹಾಗೆ ಸಂಪರ್ಕದಲ್ಲಿರಿ.